ನಾವು ಯೂಸ್ ಮಾಡುವಂತ ಟ್ಯಾಬ್ಲೆಟ್ಸ್ ಮೇಲೆ ಈ ತರ ಗೆರೆ ಯಾಕೆ ಇರುತ್ತೆ ಅಂತ ನಿಮ್ಗೆ ಗೊತ್ತಾ? ಇವತ್ತು ಇದರ ಬಗ್ಗೆ ತಿಳ್ಕೊಳ್ಳೋಣ. ವಿಡಿಯೋನ ಫುಲ್ ಆಗಿ ನೋಡಿ. ಅದಕ್ಕೂ ಮುಂಚೆ ಈ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಕೆಲವೊಂದು ಮಾತ್ರೆಗಳಲ್ಲಿ ಲೈನ್ ಇರುತ್ತೆ, ಬಟ್ ಕೆಲವೊಂದು ಮಾತ್ರೆಗಳಲ್ಲಿ ಲೈನೇ ಇರಲ್ಲ. ಈ ಲೈನ್ ನ ಸ್ಕೋರ್ ಲೈನ್ ಅಂತ ಕರೀತಾರೆ. ಈ ತರ ಸ್ಕೋರ್ ಲೈನ್ ಇರೋ ಮಾತ್ರನ ನಾವು ಆಫ್ ಆಗಿ ಕಟ್ ಮಾಡಿ ಆಫ್ ನ ತಗೊಬಹುದು. ಬಟ್ ಈ ತರ ಗೆರೆನೆ ಇಲ್ದಿರುವಂತ ಕೆಲವೊಂದು ಟ್ಯಾಬ್ಲೆಟ್ಸ್ ನ ಸಸ್ಟೈನ್ ರಿಲೀಸ್ ಟ್ಯಾಬ್ಲೆಟ್ಸ್ ಅಂತ ಕರೀತಾರೆ. ಈ ಟ್ಯಾಬ್ಲೆಟ್ಸ್ ಯಾವ ತರ ಅಂದ್ರೆ, ಈ ಟ್ಯಾಬ್ಲೆಟ್ ನ ನಾವು ತಿಂದ ಮೇಲೆ ನಮ್ಮ ಹೊಟ್ಟೆ ಒಳಗಡೆ 12 ಗಂಟೆಯಿಂದ 24 ಗಂಟೆವರೆಗೂ ಇದರ ಡೋಸ್ ರಿಲೀಸ್ ಆಗ್ತಾನೆ ಇರುತ್ತೆ. ಆ ತರ ಟ್ಯಾಬ್ಲೆಟ್ ನ ನೀವು ಆಫ್ ಆಗಿ ಕಟ್ ಮಾಡಿದ್ರೆ ಅದರ ಪ್ರೊಟೆಕ್ಟಿವ್ ಲೇಯರ್ ಅನ್ನೋದು ಡ್ಯಾಮೇಜ್ ಆಗುತ್ತೆ. ಇದರಿಂದ 12 ಗಂಟೆಯಲ್ಲಿ ರಿಲೀಸ್ ಆಗಬೇಕಾದಂತಹ ಡೋಸು ಒಂದೇ ಸತಿ ನಮ್ಮ ಬ್ಲಡ್ ಒಳಗಡೆ ಮಿಕ್ಸ್ ಆಗುತ್ತೆ. ಸೈನ್ಸ್ ಅಲ್ಲಿ ಇದನ್ನೇ ಡೋಸ್ ಡಂಪಿಂಗ್ ಅಂತ ಕರೀತಾರೆ. ಇದರಿಂದ ನಮ್ಮ ಬಾಡಿ ಒಳಗಡೆ ಓವರ್ ಡೋಸ್ ರಿಲೀಸ್ ಆಗಿ ನಮ್ಮ ಬಾಡಿಯಲ್ಲಿ ದುಷ್ಪರಿಣಾಮಗಳು ಏರ್ಪಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ಕಿಡ್ನಿ ಮತ್ತೆ ಲಿವರ್ ಸಹ ಡ್ಯಾಮೇಜ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ತುಂಬಾ ಜನ ಗೊತ್ತಿಲ್ದಿರ ಈ ತಪ್ಪನ ಮಾಡ್ತಿರ್ತಾರೆ. ನೀವು ಆ ಟ್ಯಾಬ್ಲೆಟ್ ನ ಯೂಸ್ ಮಾಡೋಕೆ ಮುಂಚೆ ಅದನ್ನ ಆಫ್ ಆಗಿ ಕಟ್ ಮಾಡ್ಬೋದೋ ಇಲ್ವೋ ಅಂತ ಡಾಕ್ಟರ್ ಇಲ್ಲಾಂದ್ರೆ ಫಾರ್ಮಸಿಸ್ಟ್ ಹತ್ರ ಕೇಳಿ ತಿಳ್ಕೊಂಡು ಆಮೇಲೆ ಯೂಸ್ ಮಾಡಕ್ಕೆ ಟ್ರೈ ಮಾಡಿ. ಕೆಲವೊಂದು ಗೆರೆ ಇರುವಂತ ಮಾತ್ರೆಗಳನ್ನು ಸಹ ಕಟ್ ಮಾಡೋ ಆಗಿರಲ್ಲ. ಸೊ ಇದರಿಂದ ಡಾಕ್ಟರ್ ಇಲ್ಲಾಂದ್ರೆ ಫಾರ್ಮಸಿಸ್ಟ್ ಹತ್ರ ಕೇಳಿ ಆಮೇಲೆ ಯೂಸ್ ಮಾಡಿ. ಇಲ್ಲ ಪರವಾಗಿಲ್ಲ, ನಾನು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ತೀನಿ ಅಂತ ನೀನ್ ಅನ್ಕೊಂಡು ಆ ಮಾತ್ರೆನ ಆಫ್ ಆಗಿ ಮುರಿದು ತಿಂದ್ರೆ